ಇದು ಕರಿ ಸೈಡ್ ಅಂತ ಅಂಕೋಲದಿಂದ ಬಂದಿದ್ದು. ಇದು 250 300 ಹಿಂಗೆ ಡಜನ್ ಇದೆ. ದೊಡ್ಡ ಸೈಜ್ಗೆ ದೊಡ್ಡ ರೇಟು, ಸಣ್ಣ ಸೈಜ್ ಸಣ್ಣ ರೇಟು. ಮತ್ತು ಇದು ಅಂಕೋಲದಿಂದ ನಾವು ಖರೀದಿ ಮಾಡಿ ಹುಲ್ಲಲ್ಲಿ ಹಾಕಿ ಹಣ್ಣು ಮಾಡೋದು. ಕೆಮಿಕಲ್ ಯಾವುದು ಉಪಯೋಗಿಸೋದಿಲ್ಲ. 6 ದಿವ್ಸಕ್ಕೆ ಹಿಂಗೆ 8 ದಿವ್ಸಕ್ಕೆ ಹಣ್ಣು ಆಗ್ತದೆ ಕಡೆ. ಮತ್ತು ಇದು ಯಾವುದು ಪೈರಿ ಆಪೂಸು ಅವೆಲ್ಲ ನಮ್ಮ ಅಂಕೋಲದಲ್ಲೇ ಬೆಳೆಯೋದು. ಯಾಕಂದರೆ ಗಿಡ ಅಲ್ಲಿಂದ ತಂದು ಇಲ್ಲಿ ಮಾಡ್ತೀವಿ, ಹಂಗಾಗಿ ಅಂಕೋಲದಲ್ಲೇ ಮಾಡ್ತೀವಿ. ಹಾಂ, ಕರಿ ಸೈಡ್ ಅಂದ್ರೆ ಮೇನು. ಹಾಂ, ಕರಿ ಸೈಡ್ ತಗೋಕೆ ಇಲ್ಲಿ ಗೋವಾ ಇತ್ಲಾಗೆಲ್ಲ ಬರ್ತಾರೆ. ಮಹಾರಾಷ್ಟ್ರ, ಗೋವಾ ಎಲ್ಲ. ಮತ್ತು ಹೊರಗೂ ಜಾಸ್ತಿ ಕಳಿಸ್ತೀರಿ. ಅಮೇರಿಕ ತನಕ ಹೋಗಿದೆ ಅದು. ಹಾಂ, ಅಮೇರಿಕ ಎಲ್ಲ ತನಕ ಕಳಿಸ್ತಿದ್ದಾರೆ. ಕಡೆ ಮಂಗಳೂರು ಇಲ್ಲೆಲ್ಲ ಕಳಿಸ್ತಾರೆ. ನಾವೆಲ್ಲ ಪ್ಯಾಕ್ ಮಾಡೇ ಕಟ್ಟಿದ್ದೇವೆ. ಈಗ ರೇಟ್ ಸ್ವಲ್ಪ ಡೌನಯ್ಯ. ಹೋದ ವರ್ಷ ಸ್ವಲ್ಪ ಈ ವರ್ಷ ಆ ಥರ ಇಲ್ಲ, ಸ್ವಲ್ಪ ಡಿಮ್. ಹಾಂ, ಜನ ಬರ್ತಾರೆ. ಈಗ ನಿನ್ನೆಗಿಂತ ಸ್ವಲ್ಪ ಜನ ಬಂದಿರು. ಇಷ್ಟು ದಿವಸ ಸ್ವಲ್ಪ ಜನ ಕಡಿಮೆ ಆಗಿತ್ತಲ್ಲ, ಹಣ್ಣು ಜಾಸ್ತಿ. ಈಗ ಸ್ವಲ್ಪ ಜಾಸ್ತಿ ಆಗಿದೆ ಹಣ್ಣು. ಹಾಂ, ಹೋದ ವರ್ಷಕ್ಕಿಂತ ಈ ವರ್ಷ ಫುಲ್ ಹಣ್ಣಾಗಿದೆ. ಕಾರವಾರದಲ್ಲಿ ನೀವೀಗ ಕಾಣಬಹುದು, ಒಂದು ಕಡೆ ಒಣ ಮೀನಾದರೆ ಇನ್ನೊಂದು ಕಡೆ ಮಾವಿನ ಹಣ್ಣಿನ ಸಂತೆ ಭರ್ಜರಿಯಾಗಿ ನಡೀತಾ ಇದೆ. ವಿಶೇಷವಾಗಿ ಅಂಕೋಲಿಯ ಕರಿ ಸಾಡು ಕಾರವಾರದ ಸಂತೆ ತುಂಬ ತಾವು ಕಾಣಬಹುದು. ಇಡೀ ಜಿಲ್ಲೆಯಲ್ಲ, ರಾಜ್ಯದಲ್ಲಿ ಕರಿ ಸಾಡು ಬಹಳ ಫೇಮಸ್ವಾಗಿದೆ. ಇದು GIT ಟ್ಯಾಗ್ ಕೂಡ ಹೋಗಿದೆ, ಅದಕ್ಕೆ ಮಾನ್ಯತೆ ಸಿಗಬೇಕಾಗಿದೆ. ಕರಿ ಸಾಡು ಒಂದು ಕಾಲದಲ್ಲಿ ಮಾವಿನ ಹಣ್ಣಿನ ಇಲ್ಲಿಯ ಪಲ್ಪ್ ತೆಗೆಯುವ ಒಂದು ಕಾರ್ಖಾನೆ ಇತ್ತು, ಅದೆಲ್ಲ ಬಂದಾಗ ಹೋಗಿದೆ ಇವಾಗ ಅಂಕೋಲದಲ್ಲಿ. ಒಳ್ಳೆಯ ಬೇಡಿಕೆ ಇದೆ, ಆದರೂ ಕೂಡ ಬಹಳ ದಿನ ಉಳಿಯೋದಿಲ್ಲ. ಇದರಲ್ಲಿ ಶೀತಲೀಕರಿಸಿ ಬೇರೆ ಬೇರೆ ಕಡೆಗೆ ಹೋಗ್ತದೆ, ಆದರೆ ಕೆಲವೇ ದಿನಗಳಲ್ಲಿ ಮಾವಿನ ಹಣ್ಣು ಹಾಳಾಗೋದ್ರಿಂದ ನಿಜವಾಗಿಯೂ ಇಲ್ಲಿಯ ಬೆಳೆ ಸದ್ಬಳಕೆ ಆಗ್ತಾಯಿಲ್ಲ. ಬೆಳೆಯುವ ರೈತರಿಗೆ ಸರಿಯಾದ ಬೆಲೆ ಬರ್ತಾ ಇಲ್ಲ, ರೈತರ ಕಷ್ಟಕ್ಕೆ ಫಲ ಸಿಗ್ತಾ ಇಲ್ಲ ಅಂತ ನಾವು ಹೇಳಬೇಕಾಗ್ತದೆ. ಯಾಕಂದರೆ ಇಲ್ಲಿ ಶೀತಲೀಕರಿಸುವಂಥ ಘಟಕ ಇಲ್ಲ, ಮಾವಿನ ಹಣ್ಣಿನ ಜ್ಯೂಸ್ ತೆಗೆಯುವಂಥ ಒಂದು ಕಂಪನಿ ಇಲ್ಲ. ಹಾಗಾಗಿ ಈ ತಿಂದು ಒಗೆಯುವಷ್ಟು ಮಟ್ಟಿಗೆ ಮಾತ್ರ ಇಲ್ಲಿ ಮಾವಿನ ಹಣ್ಣು ಬಳಕೆ ಆಗ್ತದೆ. ಏನೇ ಇರಲಿ, ಸಮೃದ್ಧವಾದ ಮಾವಿನ ಹಣ್ಣಿನ ಬೆಳೆ ನಮ್ಮ ಕರಾವಳಿಗೆ ಉಂಟಾಗಿದೆ. ಜನ ಈ ಕಾಲದಲ್ಲಿ ಮಾವಿನ ಹಣ್ಣು ತಿಂದು ಖುಷಿ ಪಡ್ತಾರೆ. ಈ ಕಡೆ ಬೆಂಗಳೂರಿಂದ, ಬಾಂಬೆ, ಪುಣಾದಿಂದ ಜನ ಬರ್ತಾರೆ, ಮಾವಿನ ಹಣ್ಣಿಗಾಗಿಯೇ ಬರ್ತಾರೆ. ವಿಶೇಷವಾಗಿ ಕರಿ ಸೈಡನ್ನು ಇಲ್ಲಿಂದ ಕೊಂಡೊಯ್ತಾರೆ. ಹಾಗಾಗಿ ಇಲ್ಲಿ ಮಾವಿನ ಹಣ್ಣಿನ ಸಂತೆ ಅತ್ಯಂತ ಸುಂದರವಾಗಿ ಸಮೃದ್ಧವಾಗಿ ನಡೀತಿರೋದನ್ನು ಕಾಣ್ಬೋದು. ಇದು ದೊಡ್ಡ ಸೈಜು 400 ರೂಪಾಯಿ ಕೊಡ್ತಾರೆ. ಇದು ಬಾರಿಕದು 200 ರೂಪಾಯಿ ಕೊಡ್ತಾರೆ. ಈ ಸೈಡಿನಲ್ಲಿ 3 ಐಟಮ್ ಆಗ್ತದೆ. 100 ಹಣ್ಣು ನಾವು ತಂದದ್ರಲ್ಲಿ ಅದು ಬೇರೆ ಬೇರೆ ಮಾಡಿ ಇಟ್ಟು. ಮೊಸರದ 500 600 ನಡೀತದೆ. ಇದು ಬೇರೆ ಬೇರೆ ಜಾತಿ ಹಣ್ಣಿದೆ. ಇದು 200 ರೂಪಾಯಿ ಬರ್ತದೆ, 150 ರೂಪಾಯಿ ಬರ್ತದೆ, 100 ರೂಪಾಯಿ ಬರ್ತದೆ. ಕರಿ ಸೈಡು ಮಾತ್ರ 450 ರಿಂದ 500. ಅಂಕೋಲದು ಬೆಳೆಸಿ ಬೆಳಂಬಾರ್ ಎಲ್ಲದು ಸರ್. ಇದು ಒಂದು ಹಣ್ಣು ಮಾಡಲಿಕ್ಕೆ 9 ದಿವಸ ತೊಗೊಳ್ತಾರೆ ಅವರು. ಹೌದು, ಒಂದು ದಿವಸ ಕೊಯ್ದು ದಿವಸ ಹಣ್ಣೆ ಹಾಕೋದಿಲ್ಲ ಕರಿ ಸೈಡು. ಮಾರನೇ ದಿವಸ ಹಣ್ಣೆ ಹಾಕ್ತಾರೆ. ಒಂಥರ ಹಣ್ಣು ಒಂಥರ ಹುಲ್ಲು, ಒಂಥರ ಹಣ್ಣು ಒಂಥರ ಹುಲ್ಲು ಹಾಕಿ ಅಲ್ಲಿ ಪ್ಯಾಕ್ ಮಾಡಿಡ್ತಾರೆ. ಕಡೆಗೆ ಅವರು 7ನೇ ದಿವಸಕ್ಕೆ ತೆಗಿತಾರೆ. ಹಣ್ಣಾಗಿ ನಿಂತಿದ್ರೆ 8ನೇ ದಿವಸಕ್ಕೆ ಹೊರಗೆ ತೆಗಿತಾರೆ ಸರ್. ಹಾಂ, ಭಾರಿ ಚಲೋ ಇರ್ತದೆ ಸರ್. ಇದು ಎಲ್ಲ ಊರಿಗೆ ಇದು ಹಣ್ಣು ಹೋಗ್ತದೆ. ನಮ್ಮದು ಇಲ್ಲಿಂದ ಹುಬ್ಳಿಗೆ ಭಾಳಷ್ಟು ಹೋಗ್ತದೆ ಬಾಸೆಟ್ ಮಾಡಿ. ಹೌದು, ಇಲ್ಲಿಂದ ಹುಬ್ಳಿಗೆ ಸಾಧಾರಣ ಅದರ ಒಂದು ಗೋವಾ ಹೋಗ್ತದೆ, ಹುಬ್ಳಿ ಹೋಗ್ತದೆ, ಶಿರ್ಸಿ ಹೋಗ್ತದೆ, ಎಲ್ಲ ಊರಿಗೆ ಹೋಗ್ತದೆ. ಎಲ್ಲ ಊರಿಗೆ ಈ ಹಣ್ಣು ನಮ್ಮದು ಫೇಮಸ್ ಆದರೆ ಕರಿ ಸೈಡಿಂದ. ಕರಿ ಸೈಡ್ ಸರ್ ಭಾರಿ ಒಳ್ಳೆ ಬರ್ತದೆ ಸರ್. ಅಂಥದ್ದೇನಿಲ್ಲ ಸರ್. ನಮ್ಮದು 8 ದಿವಸ ಹಣ್ಣಿದೆ ಸರ್. 9ನೇ ದಿವಸ ಭಾಳ ಗರಮ್ ಇದ್ದರೆ 7ನೇ ದಿವಸಕ್ಕೆ ತೆಗಿತಾರೆ ಹಣ್ಣಿ ಹಾಕಿ ಸರ್.